ಬಿಎಂಟಿಸಿಯ ಎಡವಟ್ಟಿಗೆ ಮತ್ತೊಂದು ಅವಘಡ ಸಂಭವಿಸಿದೆ. ಬಸ್ ಹಿಂದಿನ ಚಕ್ರಕ್ಕೆ ಸಿಲುಕಿ 9 ವರ್ಷದ ಮಗುವಿನ ಪರಿಸ್ಥಿತಿ ಗಂಭೀರ ಆಗಿದೆ. ಚಾಮರಾಜಪೇಟೆಯ ಉಮಾ ಥಿಯೇಟರ್ ಬಳಿ ನಡೆದಿರುವ ಘಟನೆ ಇದು. ಬೈಕ್ನಲ್ಲಿ ಮಗುವಿನೊಂದಿಗೆ ಮಹಿಳೆ ಹೋಗ್ತಾ ಇದ್ರು. ಬೈಕ್ನಲ್ಲಿ ಹೋಗ್ತಾ ಇದ್ದ ವೇಳೆ ಬೈಕಿಗೆ ಬಸ್ ತಗುಲಿದೆ. ಈ ವೇಳೆ ಆಯ ತಪ್ಪಿ ಬೈಕ್ನಿಂದ ಮಗು ಕೆಳಗೆ ಬಿದ್ದುಬಿಟ್ಟಿದೆ. ಮಗು ಬೀಳ್ತಾ ಇದ್ದಂತೆ ಮಗುವಿನ ಮೇಲೆ ಬಸ್ ಹರಿದಿದೆ. ಹಿಂದಿನ ಚಕ್ರ. ಮಗುವಿನ ಸ್ಥಿತಿ ಗಂಭೀರ. ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಿನ್ನೆ ಸಂಜೆ 6:50 ಸುಮಾರಿಗೆ ನಡೆದಿರುವಂತಹ ಘಟನೆ. ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಹುಶಃ ಟ್ಯೂಷನಿಂದ ಮಗುವನ್ನ ಕರ್ಕೊಬರೋದು ಅಥವಾ ಅದಕ್ಕೇನೋ ಕೊಡಿಸ್ಕೊಂಬರಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಕಾಣುತ್ತೆ. ಸಂಜೆ 6:30 ಅಂದರೆ ಸ್ಕೂಲಿಂದ ಬಂದಿರುತ್ತೆ. ಟ್ಯೂಷನ್ಗೋ ಮತ್ತೊಂದು ಕಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಗುವಿನ ಆ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬಸ್ ತಗುಲಿ ಅವ್ರ ತಾಯಿ ಪಾಪ ಎಲ್ಗೋ ಕರ್ಕೊಂಡು ಹೋಗ್ತಾ ಇರ್ತಾರೆ ಟೂ ವೀಲರ್ನಲ್ಲಿ. ಆಗ ಬಸ್ ಟಚ್ ಆಗಿದೆ, ಕಂಟ್ರೋಲ್ ಸಿಕ್ಕಿಲ್ಲ, ಮಗು ಕೆಳಗೆ ಬಿದ್ದಿದೆ. ಪರಿಣಾಮ ಮಗುವಿನ ಮೇಲೆ ಬಸ್ ಹರಿದಿದೆ. ಹಿಂದಿನ ಚಕ್ರ. ಆಕೆಯ ಪರಿಸ್ಥಿತಿ ಬಹಳ ಗಂಭೀರ ಅಂತ ಹೇಳಲಾಗ್ತಾ ಇದೆ. ರಂಗದೊರೆ ಮೆಮೋರಿಯಲ್ ಆಸ್ಪತ್ರೆ, ಇಲ್ಲಿಗೆ ಆಕೆಯನ್ನು ಈಗ ಅಡ್ಮಿಟ್ ಮಾಡಿ ಆ ಮಗುವಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಮಗುವಿನ ಪರಿಸ್ಥಿತಿ ಒಂದು ಕಡೆ ಗಂಭೀರ. ಮಗುವನ್ನ ಈ ರೀತಿಯಾಗಿ ನೋಡಿ ಆಕೆಯ ತಾಯಿಯ ಪರಿಸ್ಥಿತಿ ಹೇಗಿರುತ್ತೆ, ಎರಡನ್ನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಚಾಮರಾಜಪೇಟೆಯ ಉಮಾ ಥಿಯೇಟರ್ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಬಿಎಂಟಿಸಿಯ ಎಡವಟ್ಟಿಗೆ ಮತ್ತೊಂದು ದೊಡ್ಡ ಅವಘಡ ಆಗಿದೆ. 9 ವರ್ಷ ಈ ಮಗುವಿಗೆ. ಹೆಸರೇನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಈಗ ಆಸ್ಪತ್ರೆಗೆ ದಾಖಲಿಸಿ ಆಕೆಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಈ ಬಿಎಂಟಿಸಿ ಅವರು ಮುಖದ ಮೇಲೆ ಕಣ್ಣಿಟ್ಕೊಂಡಿರ್ತಾರೋ, ಅದು ಎಲ್ಲಿ ಏನು ಎತ್ತ, ಅಥವಾ ಟ್ರಾಫಿಕಲ್ಲಿ ಹಿಂಗಾಯ್ತು. ಯಾಕಂದ್ರೆ ಇತ್ತೀಚೆಗೆ ಬಿಎಂಟಿಸಿ ಮೇಲೆ ಇಂತಹ ಆರೋಪಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಶಮೀಶ್ ಶೆಟ್ಟಿ ನೀಡ್ತಾರೆ. ಶಮೀಶ್ ಶೆಟ್ಟಿ, ಮಗುವಿನ ಆರೋಗ್ಯ ಹೇಗಿದೆ ಮೊದಲಿಗೆ? ವಿದ್ಯಾ, ಈಗಾಗಲೇ ಮಗುವಿನ ಸ್ಥಿತಿ ಗಂಭೀರ ಆಗಿರುವಂತದ್ದು. ಇನ್ನೂ ಕೂಡ ರಂಗದೊರೈ ಹಾಸ್ಪಿಟಲ್ ಅಲ್ಲಿ ಮಗುವಿಗೆ ಚಿಕಿತ್ಸೆ ಮುಂದುವರೆದಿದೆ. ಸುಮಾರು ಅಂದ್ರೆ ಮೊನ್ನೆ ಸಂಜೆ 6:50 ಈ ಘಟನೆ ನಡೆದಿರುವಂತದ್ದು. ಆದ್ರೂ ಕೂಡ ಮಗುವಿನ ಸ್ಥಿತಿ ಗಂಭೀರ ಆಗಿರೋದ್ರಿಂದ ಚಿಕಿತ್ಸೆ ಇನ್ನೂ ಕೂಡ ಮುಂದುವರೆದಿದೆ. ಹಾಗೆ ಡಾಕ್ಟರ್ ಯಾವುದೇ ಒಂದು ಏನು ತೀರ್ಮಾನ ಈಗಲೇ ತಗೊಳ್ಳಿಕ್ ಸಾಧ್ಯ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಪೋಷಕರಿಗೆ ನೀಡಿರುವಂತದ್ದು. ಸದ್ಯ ಈಗ ಪೋಷಕರ ಒಂದು ರೀತಿಯಲ್ಲಿ ಪೋಷಕರು ಭಯಭೀತಿಯಲ್ಲಿ ಇರುವಂತದ್ದು. ಮತ್ತೆ ಅಧಿಕಾರಿಗಳು ಇನ್ನೂ ಕೂಡ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಮತ್ತೆ ಅಧಿಕಾರಿಗಳು ಸುಮಾರು 24 ಗಂಟೆಗಳು ಕಿಂತನೂ ಹೆಚ್ಚಾದ್ರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಆಗಮ ಮಾಡೋದು ಅಥವಾ ಅಲ್ಲಿ ಬಂದು ಪರೀಕ್ಷೆ ಮಾಡುವಂತದ್ದು ಅಥವಾ ಪೋಷಕರನ್ನ ಸಮಾಧಾನ ಮಾಡುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳೇ ಮುಂದಾಗದೆ ಇರೋದಕ್ಕೆ ಪೋಷಕರು ಸದ್ಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ವಿದ್ಯಾ, ಧನ್ಯವಾದ.